ಹಂಗಂಗೆ ಇಡಲ್ವಲ್ಲ, ಯಾಕೆ? ಎಷ್ಟು ಹುಡ್ಕೋದು ನಾನು? ತಗ ಸ್ಟಾರ್ಟ್ ಆಯ್ತು ಇವಳ್ದು. ಅಮ್ಮ 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 ಅಂತ, ಅದೆಲ್ಲಿ ಇದೆಲ್ಲಿ ಅಂತ. ಅಮ್ಮ, ನಾನು ಮೊನ್ನೆ ಅಷ್ಟೇ ಹೊಸ ಸ್ಲಿಪ್ಪರ್ ತಗೋ ಬಂದಿದ್ದೆ. ಎಲ್ಲಿಟ್ಟಿದ್ಯಮ್ಮ? ಬಾ ಹುಡ್ಕೊಡ್ ಬಾ. ಲೇ, ಸ್ಲಿಪ್ಪರ್ ಯಾರಾದ್ರೂ ರೂಮ್ ಒಳಗೆ ಇರ್ತಾರೇನೆ? ತಗೊಂಡೋಗಿ ಆಚೆ ಇಟ್ಟಿದ್ದೀನಿ ನೋಡು, ಬಾ ಎತ್ಕೊಡ್ತೀನಿ. ಅಂದ್ರೆ ನನಗೆ ಇವಾಗ ಅರ್ಥ ಆಗ್ತಿದೆ, ಪ್ರತಿಯೊಂದು ನಿನ್ ಮೇಲೆ ಡಿಪೆಂಡ್ ಆಗಿರ್ಬೇಕು, ಪ್ರತಿಯೊಂದು ನಿನ್ನನ್ನೇ ಕೇಳ್ಬೇಕು ನಾವು. ಅದಕ್ಕೆ ಅಲ್ವಾ ಎಲ್ಲ ಎತ್ತಿ ಎತ್ತಿ ಇರ್ತೀಯಾ? ಅಯ್ಯೋ ನನ್ ಮುದ್ದು ಬಂಗಾರಿ, ಏನ್ ನನ್ನ ಮಗಳು ಸುಮ್ಮಂತಿದ್ದಾಳಲ್ಲ, ಯಾಕೋ ಬಂಗಾರ ಸಪ್ಪಗಿದ್ಯಾ? ಹೋಗು, ನೀನೇನು ನನ್ನ ಮುದ್ದು ಮಾಡೋದು ಬೇಕಾಗಿಲ್ಲ, ನಾನು ಯಾವಾಗಲೂ ಹಿಂಗೆ ಇದ್ದೀನಿ. ಅಲ್ಲ, ಇವತ್ತು ಹೊಸ ವರ್ಷ ಅಂತ ಎಲ್ಲರೂ ಆಚೆ ಹೋಗ್ತಾ ಇದ್ದಾರೆ, ನನ್ನ ಮಗಳಾಕೆ ಹಳೆ ಬಟ್ಟೆ ಹಾಕೊಂಡಿದ್ದಾಳಲ್ಲ? ಕುಸ್ಮಾ, ನಿನಗೆ ಗೊತ್ತಾ, ನಿಮ್ಮಪ್ಪ ನಿನ್ಗೆ ಹೇಳ್ದಂಗೆ ರಾತ್ರಿ ಅಂಗಡಿಗೆ ಹೋಗಿ ಹೊಸ ಬಟ್ಟೆ ತಗೊಬಂದಿದ್ದಾರೆ ಕಣೆ. ಎಷ್ಟು ಚೆನ್ನಾಗಿದೆ ಅಂತೀಯಾ? ನಾನೇ ಹೋಗಿದ್ರು ಅಷ್ಟು ಚೆನ್ನಾಗಿರೋ ಬಟ್ಟೆ ತರಕ್ಕೆ ಆಗ್ತಿದ್ದಿಲ್ಲ ನಿನಗೆ. ಆ ಕಲರ್ ನೋಡಬೇಕು, ಅದು ಎಷ್ಟು ಚೆನ್ನಾಗಿ ನಿನ್ಗೆ ಒಪ್ಪುತ್ತೆ ಅಂದರೆ ಹೋಗಿ ಹಾಕೋಬಾರ್ದು ನೋಡ್ತೀನಿ ನಾನು. ಏನು, ಅಪ್ಪ ನನಗೆ ಹೊಸ ಬಟ್ಟೆ ತಗೊಬಂದಿದ್ದಾರಾ? ಐ, ಎಲ್ಲಿದೆ ನೀನು? ನನಗೆ ಹೇಳಿಲ್ಲ ಮತ್ತೆ. ನಿನಗೆ ಅದನ್ನ ಸರ್ಪ್ರೈಸ್ ಏನೋ ಕೊಡ್ಬೇಕಂತೆ, ಅದಕ್ಕೆ ಅಪ್ಪ ಹೇಳಿಲ್ಲ ನಿನಗೆ. ಹೌದಾ? ಎಲ್ಲಿಟ್ಟಿದ್ಯಾ? ಎತ್ಕೊಡ್ ಬಾ. ಅಲ್ಲ ಕಣೆ ಕುಸುಮ, ಇವಾಗ ಪ್ರತಿಯೊಂದಕ್ಕೂ ನನ್ನ ಕೇಳ್ತಿರ್ತೀಯಲ್ಲ, ನಾಳೆ ಮದುವೆ ಗಂಡನ ಮನೆಗೆ ಹೋದ್ರೆ ಅಲ್ಲಿ ನಿಂಗೆ ಇದೆಲ್ಲ ಮಾಡಕ್ಕೆ ಯಾರು ಇರ್ತಾರೆ? ನೀನೇ ತಾನೇ ಎಲ್ಲ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಅತ್ತೆ ಅಂತ ಒಬ್ಳು ಇರ್ತಾಳೆ, ಅವಳು ನಿಂಗೆ ಸೊಂಟ ಮುಳ್ತಾಳೆ ನೋಡು, ಅತ್ತೆ ನಂಗೆ ಬಟ್ಟೆ ಕೊಡು, ಅತ್ತೆ ನಂಗೆ ಚಪ್ಪಲಿ ಕೊಡು ಅಂತ ಕೇಳಿದ್ರೆ. ಅದಕ್ಕೆ ಇವಾಗಿಂದ ಎಲ್ಲ ಕಲ್ತ್ಕೋ. ನಿನ್ನ ಬಟ್ಟೆ, ನಿನ್ನ ಚಪ್ಪಲಿ, ನಿನ್ನ ವಸ್ತು ಎಲ್ಲ ನೀನೇ ಇಟ್ಕೊಬೇಕು, ಅದು ಹುಷಾರಾಗಿ, ಯಾರನ್ನೂ ಕೇಳಬಾರ್ದು. ಇವಾಗೇನ ಸರಿ, ನಾನಿದ್ದೀನಿ, ಆಮೇಲೆ ಮದುವೆಯಾಗಿ ಹೋಗ್ಬಿಟ್ರೆ ನೀನು ಹೆಂಗಿರ್ತೀಯೇನೋ, ನನಗೆ ಒಂದ್ಸರಿ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ತುಂಬ ಚಿಂತೆ ಆಗ್ಬಿಡುತ್ತೆ ಕಣೆ. ಸರಿ ಬಿಡು, ಹೋದ್ರೋಗ್ಲಿ. ಇವಾಗ ಕಮಾತು ಅದು ನೋಡ್ಕೊಳ್ಳೋಣ. ಅಯ್ಯೋ ತಡಿ, ಸ್ಟವ್ ಮೇಲೆ ಇದಿಟ್ಬಿಟ್ಟು ಬಂದು ಮರ್ತೇ ಬಿಟ್ಟಿದ್ದೀನಿ ಸಾಂಬಾರು. ಅಯ್ಯೋ, ನಮ್ಮಮ್ಮ ಈ ಥರ ಎಲ್ಲ ಮಾತಾಡ್ತಾ ಇದ್ರೆ ನಂಗೆ ಅಳುನೇ ಬರ್ತಾ ಇದೆ. ಇವ್ರನ್ನೆಲ್ಲ ಬಿಟ್ಟು ನಾನು ಹೆಂಗೆ ಹೋಗಲಿ? ಆದರೆ ಹೋಗಲೇಬೇಕು, ಬೇರೆ ವಿಧಿನೇ ಇಲ್ಲ. ಏನೇ ಸೋಡಾ, ನಿಂತ್ಕೊಂಡು ಒಬ್ಳು ಏನೋ ಯೋಚನೆ ಮಾಡ್ತಾ ಇದೀಯಾ? ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಸೋಡಾ ಪರ್ಮನೆಂಟ್ ನಿನಗೆ. ಅಣ್ಣ, ಅದು ಹ್ಞೂ, ಏನು ಹೇಳು? ಅದು ಇದು ನನಗೆಲ್ಲ ಗೊತ್ತು. ತಗೋ, ಎಷ್ಟು ಬೇಕೋ ಖರ್ಚಿಗೆ. ನನಗೆ ಗೊತ್ತು ನೀನು ಕೇಳ್ತೀಯ ಅಂತ. ನಾನು ಆಲ್ರೆಡಿ ನಿನ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೋಡು. ಹೋಗಿ ಪಾರ್ಟಿ ಗಿಟ್ಟಿ ಅಂತಲೇ ಇರುತ್ತಲ್ಲ, ಎಂಜಾಯ್ ಮಾಡ್ಕೊಬರೋಗಿ ಹೋಗಿ. ಅಣ್ಣ, ಮತ್ತೆ ಇನ್ನೇನು ನಿಂದು ಅಣ್ಣ ಅಂತ ರಾಗ? 1000 ರೂಪಾಯಿ ಕೊಟ್ಟಿದ್ದೀನಿ, ಮತ್ತೇನು? ಸರಿ, ಒಂದು ಕೆಲಸ ಮಾಡು, ನಿಂಗೆ ಇನ್ನೂ ಸಾಕಾಗಿಲ್ಲ ಅಂದರೆ ಹೋಗಿ ಫ್ರೆಂಡ್ ಫೋನಿಂದ ಫೋನ್ ಮಾಡು, ಅವ್ರ ಫೋನ್ಪೇಗೆ ಹಾಕ್ತೀನಿ, ಸರಿನಾ? ಹೊಸ ವರ್ಷ ನಮ್ಮ ಅಣ್ಣಂಗೆ ವಿಶ್ ಮಾಡೋಣ ಅಂತ ನಿಂಗೆ ಏನಾದರೂ ಇದೆಯಾ? ನಾನೇ ವಿಶ್ ಮಾಡಬೇಕು. ಹ್ಯಾಪಿ ನ್ಯೂ ಇಯರ್ ಅಣ್ಣ. ಬಬ್ಬಾ, ಅಂತೂ ಸಾರ್ಥಕ ಆಯಿತು. ಥ್ಯಾಂಕ್ ಯು. ನಿಂಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಎಲ್ಲಿ ಏನು ಪಾರ್ಟಿ ಗಿಟಿಯೆಲ್ಲ ಏನೂ ಕಾಣಿಸ್ತಿಲ್ಲ? ಇನ್ನು ಮನೇಲೇ ಇದ್ದಾರೆ ಮೇಡಮ್ ಅವರು? ಯಾಕೆ ನಿಮ್ಮ ಫ್ರೆಂಡ್ಗಳಿಗೆಲ್ಲ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹೆಂಗೆ? ಇಲ್ಲ ಅಣ್ಣ, ಹೋಗ್ತೀವಿ, ಎಲ್ಲ ಮಾತಾಡ್ಕೊಂಡಿದ್ದೀವಿ, ಹೋಗ್ಬಿಟ್ಟು ಬರ್ತೀನಿ. ಸರಿ, ಮತ್ತೆ ಹುಷಾರು ಆಯಿತಾ? ತುಂಬ ಐಸ್ ಕ್ರೀಮ್ ಎಲ್ಲ ತಿನ್ನೋಕೆ ಹೋಗ್ಬೇಡ, ನಿಮಗೆ ಮೊದಲೇ ಕೋಲ್ಡ್ ಆಗಿಬಿಡುತ್ತೆ, ಆಯಿತಾ? ಸರಿ ಅಣ್ಣ. ಸರಿ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ, ಅಮ್ಮ ಕೇಳಿ ಹೇಳ್ಬಿಡು. ಅಣ್ಣ ಸಾರಿ ಕಣ, ಇವ್ರನ್ನೆಲ್ಲ ಬಿಟ್ಟು ನಾನು ಹೋಗಲೇಬೇಕು. ಇವ್ರಿಗೆಲ್ಲ ಹೇಳಿ ಒಪ್ಸೋದಾಗಿ ನನಗಿಲ್ಲ, ಮಾತಾಡೋಕೆ ಅವನ ಕೈಲೂ ಆಗಲ್ಲ, ಮತ್ತೇನು ಮಾಡೋದು? ಹಲೋ ಅರುಣ್, ನಾನಿವತ್ತು ರಾತ್ರಿಗೆ ನಿನ್ನ ಜೊತೆ ಬಂದ್ಬಿಡ್ತೀನಿ. ನೀನು ಯಾವಾಗ ಹೇಳ್ತಿರ್ತಿಲ್ಲ ಓಡೋಗೋಣ ಓಡೋಗೋಣ ಅಂತ, ಇವತ್ತು ನಾ ಇಬ್ಬರು ಓಡೋಗೋಣ. ಅಯ್ಯೋ ಕುಸುಮಾ, ನೀನು ಏನು ಹೇಳ್ತಾ ಇದೀಯಾ? ಅಂದರೆ ನೀನು ರೆಡಿಯಾಗಿದೆಯಾ? ಸರಿ, ಹಾಗಾದರೆ ನೀನು ರಾತ್ರಿ 9:30ಗೆ ಸರಿಯಾಗಿ ಬಂದ್ಬಿಡು ಬಸ್ ಸ್ಟಾಪಿಗೆ, ನಾವಿಬ್ಬರು ಅಲ್ಲಿಂದ ಹೊಟ್ಟೋಗ್ಬಿಡೋಣ. ಅಂದಂಗೆ ಥ್ಯಾಂಕ್ಸ್ ಕಣೆ, ನಾನು ಹೇಳೋದಕ್ಕೆಲ್ಲ ಒಪ್ಕೋತಾ ಇದೆಯಲ್ಲ, ನೀನೇನು ಯೋಚನೆ ಮಾಡಬೇಡ, ನಾನು ನಿಂಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಸರಿ ಸರಿ, ಅದೆಲ್ಲ ಆಮೇಲೆ ನೋಡೋಣ. ಇವತ್ತು ಸಂಜೆ ರಾತ್ರಿಗೆ ನಾನು ಮನೆ ಬಿಟ್ಟು ಬರ್ತಾ ಇದ್ದೀನಿ. ಅಲ್ಲ ಅಮ್ಮ, ನೀನು ಈ ಥರ ಹೇಳ್ಬೋದಾ? ಈಗ ಮಗು ಹುಟ್ಟಿ ಇನ್ನೂ ಆ ಮಗು ಮುಖ ನೋಡಿಲ್ಲ ನೀನು, ಅಷ್ಟರಲ್ಲಿ ನಂಗೆ ಆ ಮಗುನೇ ಬೇಡ ಅಂತಿದೆಯಲ್ಲ, ನಿಂಗೆ ಹೆಂಗೆ ಮನಸ್ಸು ಬರ್ತಿದೆ? ಸಿಸ್ಟರ್,
ನಂಗೆ ಅದೆಲ್ಲ ಗೊತ್ತಿಲ್ಲ. ನೋಡಿ ಅಂದಂಗೆ ಈ ಮಗು ಈ ಥರ ಅಂತ ನಮ್ಮ ಅಪ್ಪ ಅಮ್ಮಗೆಲ್ಲ ಗೊತ್ತಿದೆಯಾ? ಅವ್ರೇನು ಹೇಳಿದ್ರು? ಸದ್ಯಕ್ಕೆ ಅವರು ನಿಂತರ ಬುದ್ಧಿ ಇಲ್ಲ ಅವರಿಬ್ರಿಗೂ. ಅವ್ರು ತುಂಬ ಖುಷಿಪಟ್ಟರು. ಮಗು ಹೇಗೆ ಇರಲಿ ಅದು ನಮ್ಮ ಮೊಮ್ಮಗು ಅಂತ ತುಂಬ ಖುಷಿಪಟ್ಟರು. ಆದರೆ ನೀನು ಅಲ್ಲ, ನಿನಗಿನ್ನೂ ಯಾವ ಮಗು ಅಂತಲೂ ಗೊತ್ತಿಲ್ಲ. ಡಾಕ್ಟರ್ ನನಗೆ ಯಾವ ಮಗು ಆಗಿದೆ ಆ ಮಗು ನೋಡಬೇಕು ಅಂತ ನಿನಗೇನು ಒಂದು ಮಾತು ನೀನು ಕೇಳಲಿಲ್ಲ. ನೀನು ಹೆಂಗೆ ತಾಯಿ ಆಗಿಬಿಟ್ಟೆ? ಛೇ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಯಾವತ್ತೂ ನಿನ್ನಂತ ಹೆಣ್ಣು ನೋಡೇ ಇಲ್ಲ. ಪ್ರಪಂಚದಲ್ಲಿ ಮಕ್ಕಳಿಲ್ಲ ಅಂತ ಅಳೋರನ್ನ ನೋಡಿದ್ದೀನಿ. ಅಂಥದ್ರಲ್ಲಿ ನೀನು. ಸಾಕು ಸಿಸ್ಟರ್, ಸಾಕು. ಎಷ್ಟು ಅಂತ ಬೈತೀರಾ? ನಾನು ಸುಮ್ಮನಿದ್ದೀನಿ ಅಂತನಾ? ಸರಿ, ನೀವು ಹೇಳೋದೆಲ್ಲ ಕರೆಕ್ಟಾಗಿದೆ, ನಾನು ಒಪ್ಕೊಳ್ತೀನಿ. ಆದರೆ ನಾನು ಯಾಕೆ ಈ ಥರ ಹೇಳ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ. ನಾನು ಜೀವನ ಪೂರ್ತಿ ಆ ಮಗು ಸೇವೆ ಮಾಡಿದ್ರಲ್ಲಿ ಇರೋಕ್ಕಾಗುತ್ತಾ? ನನಗಂತ ಒಂದು ಲೈಫ್ ಇಲ್ವಾ? ನಾನು ಅವ್ರನ್ನ ಲೈಫ್ ಲೀಡ್ ಮಾಡೋದು, ನಾನು ಅವಾಗ ಎಂಜಾಯ್ ಮಾಡಬೇಕು ನನ್ನ ಲೈಫ್ನ. ಅದು ಅಲ್ಲದೆ ನನ್ನ ಯಜಮಾನ್ರು ಈ ಮಗು ಬಗ್ಗೆ ತುಂಬ ಕನಸು ಕಂಡಿದ್ರಿ. ಅವ್ರಿಗೆ ನಾನು ಈ ಮಗು ಹೀಗೆ ಅಂತ ಯಾವ ಬಾಯಲ್ಲಿ ಹೇಳಿ, ಆದರೆ ಅವ್ರು ಒಪ್ಕೊಳ್ತಾರಾ? ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ಆ ಕಾರಣಕ್ಕೆ ನಾನು ಈ ಮಗು ಬೇಡ ಅಂತ ಹೇಳ್ತಾ ಇದ್ದೀನಿ. ಸರಿ ಅಮ್ಮ, ನೀನೇನೋ ಮಗು ಬೇಡ ಅಂತ ಹೇಳ್ಬಿಡ್ತಿ ಸರಿ. ಆದರೆ ನಿನ್ನ ಗಂಡ, ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಏನು ಹೇಳ್ತೀಯ? ಅವರಿಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿದೆ. ಅದು ಮಗು ಸತ್ತೋಯ್ತು ಅಂತ ಹೇಳ್ತೀನಿ. ಮುಚ್ಚು ಬಾಯಿ. ಛೇ ಸಿಸ್ಟರ್, ನಿಮ್ಮ ಕೈಲಿ ಕೆಲಸ ಆಗುತ್ತಾ ಇಲ್ವಾ ಹೇಳಿ. ಇಲ್ಲ ಅಂದರೆ ನನಗೆ ಗೊತ್ತು ಯಾರ ಹತ್ರ ಹೇಳಿ ಮಾಡಿಸ್ಬೇಕು ಅಂತ. ಹೇ ಹುಡುಗಿ, ನಾನು ಮೆತ್ತಿಗೆ ಮಾತಾಡ್ತೀನಿ ಅಂತ ಜೋರಾಗಿ ಮಾತಾಡ್ತೀನಿ. ನೀನು ಏನು ಅನ್ಕೊಂಡ್ಬಿಟ್ಟಿದ್ದೆ ಹಾಸ್ಪಿಟ್ಲ್ ಅಂದ್ರೆ ನೀನು? ಇವಾಗಲೂ ಒಂದು ಫೋನ್ ಮಾಡೋದಂತ ಇಟ್ಕೋ. ನೀನು ಎಲ್ಲಿರ್ತಂತ ಗೊತ್ತಾ ನಿನಗೆ? ನಿಮ್ಮ ಅಪ್ಪ ಅಮ್ಮ ಮುಖ ಹಾಕೊಂಡು ಸೈಲೆಂಟಾಗಿದ್ದೀನಿ. ಇಲ್ಲ ಅಂದರೆ ನಾನೇನು ಬೇಕಾದರೂ ಮಾಡ್ತೀನಿ, ಹುಷಾರಾಗಿರು. ಸಿಸ್ಟರ್, ಅದು ಹಂಗಲ್ಲ, ನಾನು ಹಂಗೆ ಹೇಳ್ತಿಲ್ಲ. ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನು ನಿನ್ನ ಬಗ್ಗೆ ಏನು ಯೋಚನೆ ಮಾಡಬೇಕು? ನಿನಗೆ ಮಗು ಬೇಡ ಅಂದರೆ ಯಾರಿಗಾದ್ರೂ ಕೊಟ್ಬಿಡು. ಇಲ್ಲ ಅಂದರೆ ಅನಾಥಾಶ್ರಮ ಕೊಟ್ಬಿಡು. ಯಾವುದೋ ಒಂದು ಮಗು ಸಿಕ್ಕರೆ ಸಾಕು ಅಂತ ಕಾಯ್ಕೊಂಡು ಎಷ್ಟೋ ತಾಯಿಗಳಿಗೆ ನಿನ್ನ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ನನಗೆ ತುಂಬಾ ಅಸಹ್ಯ ಆಗುತ್ತೆ. ನಿನ್ನ ನೋಡಿದ್ರೆ ನಮ್ಮ ನಾಡಲ್ಲಿ ಎಂಥ ತಾಯಿ ಇದ್ದಾರೆ ಅಂತ ಗೊತ್ತಾ ನಿನಗೆ? ತಮಗೆ ಮಗು ಆಗಿದೆ, ಎಂಥ ಮಗು ಆದರೂ ಆಗಲಿ ಅಂತ ತಮ್ಮ ಜೀವನೇ ಪಣಕ್ಕಿಟ್ಟು ಸಾಕ್ತಾರೆ. ಅಂಥ ಜನಗಳ ಮಧ್ಯೆ ನೀನು ಹೇಗೆ ಹುಟ್ಬಿಟ್ಟೆ? ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ ಅಂತ ಕೇಳಿದ್ದೆ, ಆದರೆ ಕೆಟ್ಟ ತಾಯಿ ಇರ್ತಾರೆ ಅಂತ ನೀನು ನೋಡಿದ್ಮೇಲೆ ನಂಗೆ ಅನಿಸ್ತಿದೆ. ನೋಡಮ್ಮ, ನಾನು ನಿನಗೆ ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಈ ಹುಚ್ಚು ಮಾತಾಡೋದು ಬಿಟ್ಬಿಟ್ಟು ನಿನ್ನ ಮಗುನ ನೀನು ಸಾಕೋದು ನೋಡ್ಕೊ. ಇಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ, ನೀನು ನೋಡ್ಕೊ. ನನ್ನ ಹತ್ರ ಮಾತಾಡ್ದಂಗೆ ಬೇರೆ ಯಾರ ಹತ್ರನೂ ಈ ರೀತಿ ಮಾತಾಡೋಕೆ ಹೋಗಬೇಡ. ನಂತರ ಸೈಲೆಂಟಾಗಿರಲ್ಲ ಎಲ್ಲರೂ, ಹುಷಾರು. ಇವಳೊಬ್ಳು ದೊಡ್ಡದಾಗಿ ವೇದಾಂತ ಮಾತಾಡೋಕೆ ಬರ್ತಾಳೆ. ನನ್ನ ಕಷ್ಟ ನನಗೆ ಗೊತ್ತು, ಇವಳಿಗೇನು ಗೊತ್ತು? ಅಲ್ಲ, ನಾನು ಜೀವನ ಪೂರ್ತಿ ಆ ಮಗು ಸೇವೆ ಮಾಡ್ಕೊಂಡೇ ಇರಲ್ಲ. ಅಯ್ಯೋ, ನನಗೆ ಯಾಕಾದರೂ ಇಂಥ ಮಗು ಹುಟ್ಟೋ ಬದಲು ನಾನು ಹಂಗೆ ಇರಬೇಕಾಗಿತ್ತು. ಅಲ್ಲ ದೇವ್ರೆ, ಕೊಡೋದು ಕೊಟ್ಟೆ, ಒಂದು ನೆಟ್ಟಿಗಿರೋ ಮಗುನಾದರೂ ಕೊಡಬಾರ್ದಾ? ಯಾರು ಕೇಳಿರಿ ಇಂಥ ಮಗು ಬೇಕು ಅಂತ? ಕೊಡದೇ ಇದ್ರೆ ಚೆನ್ನಾಗಿರ್ತೈತೆ ನನಗೆ. ನಾನು ನಮ್ಮ ಯಜಮಾನ್ರಿಗೆ, ನಮ್ಮ ಅತ್ತೆಗೆ ಏನಂತ ಮುಖ ತೋರಿಸ್ಲಿ? ಇವಾಗ ನನಗೆ ಬೇಡ ಈ ಮಗು. ಪಾಪ, ನನಗೆ ಮಗು ಮುಖ ನೋಡೋಕ್ಕೂ ಇಷ್ಟ ಆಗ್ತಾ ಇಲ್ಲ. ಏನಾದರೂ ಮಾಡ್ಬೇಕು ನಾನು. ಅನು ಮಗಳೇ, ಎಚ್ಚರ ಆಯ್ತಮ್ಮ? ತಿನ್ನಕ್ಕೇನಾದ್ರು ಬೇಕಾ? ಏನಾದರೂ ಕೊಡ್ಲಮ್ಮ? ಅಮ್ಮ ನಮ್ಮ ಯಜಮಾನ್ರು ನಿಮಗೆ ಫೋನ್ ಮಾಡಿದ್ರಾ? ಅವ್ರಿಗೇನಾದ್ರು ವಿಷಯ ಹೇಳ್ಬಿಟ್ಟಾ ಮಗು ಆಗಿರೋ ಬಗ್ಗೆ? ಇಲ್ಲ ಕಣೆ, ನನಗೆ ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರೆ ಹೇಳ್ತೀನಿ ಬಿಡು. ಅಯ್ಯೋ, ಅಂಥ ಕೆಲಸ ಏನಾದರೂ ಮಾಡಿಬಿಟ್ಟಿಯಾ? ಅಮ್ಮ, ನಮ್ಮ ಯಜಮಾನ್ರು ಫೋನ್ ಮಾಡಿದ್ರೆ ಮಗು ಹುಟ್ಟ ಸತ್ತೋಯ್ತು ಅಂತ ಹೇಳ್ಬಿಡು. ಅನು, ಬಿಡ್ತು ಅನು ಪಾಪಿ, ಎಂತ ಮಾತಾಡ್ತೀಯೇ? ಚೆನ್ನಾಗಿರೋ ಮಗುನ ಅದು ಇಲ್ಲ ಅಂತ ಹೇಳ್ಬೇಕಾ? ಯಾಕೆ? ಅಮ್ಮ, ನಿಂಗೆಲ್ಲ ವಿಷಯ ಗೊತ್ತು ತಾನೆ, ಡಾಕ್ಟರ್ ಏನು ಹೇಳಿದ್ದಾರೆ ಅಂತ? ಅದೆಲ್ಲ ಗೊತ್ತಿದ್ದು ನೀನು ಹೆಂಗಮ್ಮ ಹೇಳ್ತೀಯಾ? ನೋಡಮ್ಮ, ನನ್ನ ಕೈಲಿ ಆ ಮಗುನ ಸಾಕೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅನ್ಕೋಬಿಡು. ಖಂಡಿತ ಆಗಲ್ಲ. ಅದು ಬುದ್ಧಿಮಾಂದ್ಯ, ಕೈ ಕಾಲು ಗುಣ. ಅಬ್ಬಬ್ಬಬ್ಬಾ,
ಬಿಡ್ತು ಬಿಡ್ತು ಅನ್ನೇ. ಆ ಥರ ಆಗಬಹುದು ಅಂತ ಹೇಳಿದ್ದಾರೆ, ಆ ಥರ ಆಗುತ್ತೆ ಅಂತ ಹೇಳಿಲ್ಲ. ಆ ಥರ ಆಗಲ್ಲ ಅಂತ ಹೇಳಿಲ್ವಲ್ಲಮ್ಮ, ಅದನ್ನು ಯೋಚನೆ ಮಾಡು. ಅಥವಾ ನಾನು ಚೆನ್ನಾಗಿ ಸಾಕ್ಬಿಟ್ಟು ಮುಂದಕ್ಕೆ ಆ ಥರ ಆಗ್ಬಿಟ್ರೆ ಅಯ್ಯಪ್ಪ, ನಂಗೆ ನೆನ್ಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲಮ್ಮ. ಅದಕ್ಕೆ ಅದಕ್ಕೆ ಅಂತ ನೀನು ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಏನು ಅಂದರೆ ನನಗೆ ಮಗುನೇ ಆಗಿಲ್ಲ ಅನ್ಕೊತೀನಿ ಅಷ್ಟೇ. ನೀನು ಅಲ್ಲ ಅಮ್ಮ, ನೀನೇ ಯೋಚನೆ ಮಾಡು. ನಿನ್ನ ಮಗಳು ಆ ಮಗುನ ಎತ್ಕೊಂಡು ಯಾವಾಗಲೂ ಅದು ಸೇವೆ ಮಾಡಿಕೊಂಡೇ ಇದ್ದರೆ ಅವಳ ಜೀವನ ಹೆಂಗೆ? ಅದು ಅಲ್ಲದೆ ನಾನು ನಮ್ಮ ಯಜಮಾನ್ರು ಆ ಮಗು ಬಗ್ಗೆ ತುಂಬ ಕನಸು ಕಂಡಿದ್ರಿ. ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ಹಾಕ್ಸ್ಬೇಕು, ಭರತನಾಟ್ಯ ಕ್ಲಾಸ್ಗೆ ಹಾಕ್ಸ್ಬೇಕು, ಕರಾಟೆ ಕ್ಲಾಸ್ಗೆ ಹಾಕ್ಸ್ಬೇಕು, ಅಮೇರಿಕಾ, ಲಂಡನು, ಹಬ್ಬಬ್ಬ ಒಂದ ಎರಡ 1000 ಕನಸು ಕಂಡಿದ್ದೀವಿ. ಅದೆಲ್ಲ ಇವಾಗ ಹಾಳು ಮಾಡ್ಕೊಂತ ಹೇಳ್ತೀಯಾ? ಈ ಮಗು ಹೋದ್ರೆ ಏನಾಗುತ್ತೆ? ಹೋದ್ರೆ ಹೋಗುತ್ತೆ, ನನಗೇನು ಮಕ್ಕಳೇ ಆಗಲ್ವಾ? ನೆಕ್ಸ್ಟ್ ಇನ್ನೊಂದು ಚೆನ್ನಾಗಿರೋ ಮಗು ಆಗುತ್ತೆ. ಅದಕ್ಕೆ ನಿನಗೇನಾದ್ರೂ ಫೋನ್ ಮಾಡಿದ್ರೆ ಆ ಥರ ಹೇಳು. ಅನು, ನೀನು ಎಷ್ಟು ಕೆಟ್ಟ ಮನಸ್ಸೇ ನಿಂದು. ನೀನು ಯಾಕೆ ಹಿಂಗಾಗ್ಬಿಟ್ಟೆ? ನೀನು ಬದಲೇ ಆಗಲ್ವಾ? ಎಲ್ಲ ಹೆಣ್ಣು ಮಕ್ಕಳು ತಾಯಿ ಆದಮೇಲೆ ಸ್ವಲ್ಪ ಆದರೂ ಬದಲಾಗ್ತಾರೆ ಅಂತ ಕೇಳಿದ್ದೆ. ನೀನಂತೂ ಈ ಜನ್ಮದಲ್ಲಿ ಬದಲಾಗಲ್ಲ. ಅಮ್ಮ, ಏನು ಬದಲಾಗಬೇಕು ಅಮ್ಮ? ನೋಡಮ್ಮ, ನನಗೆ ಕತೆ ಪುರಾಣ ಎಲ್ಲ ಹೇಳಕ್ಕೆ ಬರಬೇಡ. ನನಗೆ ಈ ಮಗು ಬೇಡ ಅಂದರೆ ಬೇಡ ಅಷ್ಟೇ. ಇದಕ್ಕೆ ಮೇಲೆ ನಾನು ಹಿಂಗೇನು ಹೇಳಲ್ಲ. ಹಂಗಂತ ಆ ಮಗು ಇವಾಗ ಏನು ಮಾಡ್ತೀಯಾ? ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಅದನ್ನು ನೀನೇ ಯೋಚನೆ ಮಾಡು. ಇಲ್ಲ ಅಂದರೆ ಒಂದು ಕೆಲಸ ಮಾಡೋಣ, ಅದನ್ನು ಯಾರಿಗಾದರೂ ಕೊಟ್ಬಿಡೋಣ. ಅಂದರೆ ಅನಾಥಾಶ್ರಮ ಅಥವಾ ಟ್ರಸ್ಟಿಂಗ್ ಇರ್ತಾರಲ್ಲ, ಅವರಿಗೆ ಕೊಟ್ಬಿಡೋಣ. ಹಾಂ, ಆಯಿತು, ನೀನು ಹೇಳ್ದಂಗೆ ಕೇಳೋಣ. ಅವರು ಕೇಳ್ತಾರೆ, ಈ ಮಗು ತಾಯಿ ಇಲ್ವಾ ತಂದೆ ಇಲ್ವಾ ಅಂತ. ಸತ್ತೋಗಿದ್ದಾರೆ ಅಂತ ಹೇಳ ನಾನು. ಅಮ್ಮ, ಹಾಂ, ನಿನಗೆ ಎಷ್ಟು ಕೋಪ ಬಂತು ಅಲ್ವಾ? ನಾನು ಬದುಕಿರುವಾಗಲೇ ಸತ್ತೋಗಿದ್ದೀನಿ ಅಂತ ಹೇಳೋ ಮಾತು ಕೇಳು. ಆ ಮಗುನ ಹಂಗೆ ಅಲ್ವೇನೆ? ಅಮ್ಮ, ಆಯಿತು, ನೀನು ಏನಾದರೂ ಹೇಳ್ಕೊ. ನನಗಂತೂ ಆ ಮಗು ಬೇಡ ಅಷ್ಟೇ. ಏನಾದರೂ ಮಾಡ್ಕೊ. ಸರಿ ಬಿಡು. ನಿಂಗೆ ಬೇಡ ಅಂದರೆ ನಾನು ಸಾಕೋತೀನಿ ಆ ಮಗುನ. ನೀನಂತ ಪಾಪಿಷ್ಟ ಮಗಳು ಜನ್ಮ ಕೊಟ್ಟಿದ್ದ ತಪ್ಪಿಗೆ ಆ ಮಗುಗೆ ನಾನು ಸಾಕೋತೀನಿ. ನಿಂಗೆ ತಲೆ ಕೆಟ್ಟಿದೆಯಮ್ಮ? ನೀನು ಸಾಕೊಂಡ್ರೆ ನೀನು ಮಳೆ ಕೇಳಲ್ವಾ ಈ ಮಗು ಯಾವುದು ಅಂತ? ಅಮ್ಮ, ನೀನು ಯಾಕೆ ನನಗೆ ಈ ಥರ ಕಾಡ್ತಿದ್ಯಾ? ಛೇ, ನೋಡು, ನೀನು ಈ ವಿಚಾರ ತಲೆ ಹಾಕ್ಬೇಡ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಅಯ್ಯೋ ಪಾಪಿ ಮಗಳು. ಇರು, ನಿಮ್ಮ ಅಪ್ಪಂಗೆ ಹೇಳ್ತೀನಿ, ಹೋಗು. ಯಾರಿಗಾದ್ರೂ ಹೇಳ್ಕೊ ಹೋಗು. ಅಪ್ಪಂಗಾದ್ರೂ ಹೇಳ್ಕೊ, ಯಾರಿಗಾದ್ರೂ ಹೇಳ್ಕೊ. ಇದು ನನ್ನ ಲೈಫು. ನನಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಇರ್ತೀನಿ. ನಾನು ಯಾರ ಮಾತನ್ನು ಕೇಳಲ್ಲ. ಕೇಳಬೇಡ ಕಣೆ, ಕೇಳಬೇಡ. ನಿಂಗೆ ಆ ದೇವರೇ ಬುದ್ಧಿ ಕಲಿಸ್ತಾನೆ. ನಿನಗೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ. ನಾನು ಎಂಥ ತಪ್ಪು ಮಾಡಿದೆ ಅಂತ ಅನುಭವಿಸ್ತೆ ನೀನು. ತಾಯಿಯಾಗಿ ನಾನು ನಿಮ್ಮ ಮಾತು ನಿಂಗೆ ಹೇಳ್ಬಾರ್ದು, ಆದರೂ ಹೇಳ್ತೀನಿ, ಅನುಭವಿಸ್ದೆ ಕಣೆ ನೀನು. ಅಯ್ಯೋ ಹೋಗಮ್ಮ.